ಹಲೋ ಎವ್ರಿವನ್, ಇದು ಲಾಸ್ಟ್ ವೀಕ್ ಥರ್ಸ್ಡೇ ಮೇಲ್ ಆಗಿರುತ್ತೆ. ಸೊ ಮಾರ್ನಿಂಗ್ ಬೆಳಗ್ಗೆನೇ 4:30ಗೆಲ್ಲ ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ವಿಡಿಯೋ ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಬಂದೆ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ರೆಡಿ ಆಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗೆ ದೇವ್ರ ಪೂಜೆ ಮಾಡಬೇಕಾಗಿತ್ತು, ಗುರುವಾರ ಅಲ್ಲ. ಸೊ ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಪೂಜೆನೂ ಮಾಡಿದೆ. ಸೊ ಹಾಗೆ ಹಸ್ಬೆಂಡ್ ಅವ್ರ ಕೆಲ್ಸಕ್ಕೆ ಹೋಗಿ ರೆಡಿ ಆಗ್ತಿದ್ರು. ಸೊ ನಾಷ್ಟಕ್ಕೆ ಅಂದ್ಬಿಟ್ಟು ಅನ್ನನೂ ರಸಮ್ ಮಾಡಿದ್ದೆ. ಸೊ ಹಾಗೆ ನಾನು ಕಾಫಿ ತೊಗೊಂಡು ಹೇರ್ ಸ್ಟ್ರೈಟ್ಲಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸೊ ಔಟ್ಸೈಡ್ ಎಲ್ಲ ಹೋದರೆ ಮಾಡ್ಕೊತೀನಿ, ಪರ್ಮನೆಂಟಾಗಿ ಏನು ಮಾಡ್ಕೊಳ್ಳಲ್ಲ. ಯಾವಾಗಲೂ ಎಲ್ಲನ ಫಂಕ್ಷನ್ಗೆ ಮಾತ್ರ ಮಾಡ್ಕೊತೀನಿ. ಸೊ ಹಾಗೆ ನಾನು ಡೈಲಿ 1 ವೀಕಿಂದ ಸಲಾಡ್ ತಿಂತಾಯಿದ್ದೀನಿ. ಸೊ ವೆಯ್ಟ್ ಗೇನ್ ಆಗೋದಕ್ಕೆ ನಾನು ಡೈಲಿ ರೂಟೀನಲ್ಲಿ ತೋರಿಸಿಲ್ಲ, ಎಲ್ಲೂ ಮೆನ್ಷನ್ ಮಾಡಿ. ನೆಕ್ಸ್ಟ್ ವೀಕಿಂದ ಮೆನ್ಷನ್ ಮಾಡ್ತೀನಿ. ಸೊ ನಾನು ಇವಾಗ ಥರ್ಸ್ಡೇ ಹೋಗಿದ್ದು ಇಂಟರ್ವ್ಯೂಗೆ ಹೋಗಿದ್ದೆ MG ರೋಡಲ್ಲಿ. ಸೊ ಇನ್ಸ್ಟಾಗ್ರಾಮದಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ತುಂಬ ಜಾಬ್ ಆಫರ್ಸ್ ಬರ್ತಾಯಿತ್ತು. ಸೊ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿ ಹೋದೆ. ಇವ್ರು ಮೆನ್ಷನ್ ಮಾಡಲ್ಲ ಫೀಸ್ ಪೇ ಮಾಡಬೇಕು ಅಂದ್ಬಿಟ್ಟು, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಫೀಸ್ ಪೇ ಮಾಡಬೇಕು ಅಂದ್ಬಿಟ್ಟು. ಸೊ ನಾಟ್ ಬ್ಯಾಡ್. ಇನ್ಸ್ಟಾಗ್ರಾಮದಲ್ಲಿ ಬರೋ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗೆ ಎಲ್ಲದಕ್ಕೂ ಪೇಮೆಂಟ್ ಇದ್ದೇ ಇರುತ್ತೆ. ನಾವು ಪೇ ಮಾಡಿ ಸಾಫ್ಟ್ವೇರ್ ತೊಗೊಬೇಕು, ಆಮೇಲೆ ಅವ್ರು ವರ್ಕ್ ಫ್ರಮ್ ಜಾಬ್ ಕೊಡೋದು. ಸೊ ನನಗೆ ಯಾಕೋ ಪೇ ಮಾಡಿ ವರ್ಕ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ರಿಟರ್ನ್ ಬಂದುಬಿಟ್ಟು ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ರು. ಸೊ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು, ತುಂಬ ಟಯರ್ಡಾಗಿ ಹೋಗಿತ್ತು. ಸೊ ನೆಕ್ಸ್ಟ್ ಡೇ ಫ್ರೈಡೇ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ದ ನೆಕ್ಸ್ಟ್